BCA ಫಸ್ಟ್ ಸೆಮ್ ಕನ್ನಡ ರಿವೈಸ್ಡ್ NEP ಅಂಥೇಳಿ ಕನ್ನಡ ಪಠ್ಯಪುಸ್ತಕದ ಹೆಸರು ವಿಸ್ಮಯ ಭಾಗ 1. 2024-25ನೇ ಸಾಲಿನಲ್ಲಿ ಬರುವಂತಹ ಈ ಪಠ್ಯಪುಸ್ತಕದಲ್ಲಿ ಕೆಲವು ಮಾದರಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ 10 ಅಂಕಗಳಿಗೆ. ಅವುಗಳು ಈ ರೀತಿ ಇವೆ. ಮೊದಲನೇ ಪ್ರಶ್ನೆ, ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಶಬ್ದಗಳು ಪರಸ್ಪರ ಪೂರಕವಾದವುಗಳು ಎಂಬುದನ್ನು ಲೇಖಕ ಹಂಪ ನಾಗರಾಜಯ್ಯನವರು ಹೇಗೆ ವ್ಯಕ್ತಪಡಿಸಿದ್ದಾರೆ? ನೆಕ್ಸ್ಟ್ ಕ್ವಶನ್, ಲೇಖಕ ಹಂಪ ನಾಗರಾಜಯ್ಯನವರು ಕನ್ನಡ ಭಾಷೆಯ ಸವಾಲುಗಳು ಈ ಪಠ್ಯದಲ್ಲಿ ರಾಮಾಯಣದ ಒಂದು ಪ್ರಸಂಗವನ್ನು ಹೇಗೆ ವಿವರಿಸಿದ್ದಾರೆ? ಬರೆಯಿರಿ. ನೆಕ್ಸ್ಟ್ ಕ್ವಶನ್, ರಕ್ಷಿಸು ಕರ್ನಾಟಕ ದೇವಿ ಈ ಕವಿತೆಯ ಆಶಯವೇನು? ನೆಕ್ಸ್ಟ್, ಕಲಿಕೆಯ ಹುನ್ನಾರ ಕುರಿತು ಡಾಕ್ಟರ್ ರಂಗನಾಥ್ ಕಂಟನಕುಂಟೆಯವರು ಹೇಗೆ ವ್ಯಕ್ತಪಡಿಸಿದ್ದಾರೆ? ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಕನ್ನಡಗಿಂತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳೇ ಹೆಚ್ಚಾಗಿವೆ, ಇದರ ಹಿಂದಿರುವ ಹುನ್ನಾರಗಳ ಕುರಿತು ವಿಶ್ಲೇಷಿಸಿರಿ. ನೆಕ್ಸ್ಟ್, ಹೆಸರಾಯಿತು ಕರ್ನಾಟಕ ಈ ಪದ್ಯದಲ್ಲಿ ಕನ್ನಡ ಅಭಿಮಾನವನ್ನು, ಪ್ರೀತಿಯನ್ನು ಲೇಖಕರು ಹೇಗೆ ವ್ಯಕ್ತಪಡಿಸಿದ್ದಾರೆ ಅಥವಾ ಕವಿ ಚನ್ನವೀರ ಕಣವಿಯವರು ಹೇಗೆ ವ್ಯಕ್ತಪಡಿಸಿದ್ದಾರೆ? ವಿವರಿಸಿರಿ ಅಥವಾ ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್, ಬಸವಣ್ಣನವರು ತಮ್ಮ ವಚನಗಳಲ್ಲಿ ವೈಚಾರಿಕತೆಯನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ? ವಿವರಿಸಿರಿ ಅಥವಾ ಅವರ ನುಡಿಗಳಲ್ಲಿ ವೈಚಾರಿಕತೆಯ ಪ್ರಜ್ಞೆಯನ್ನು ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಈ ನುಡಿಗಳಲ್ಲಿರುವ ವೈಚಾರಿಕತೆಯನ್ನು ವಿವರಿಸಿರಿ. ಕುವೆಂಪು ಅವರು ಈ ವಿಷಯ ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್, ವಿಚಾರ ಕ್ರಾಂತಿಗೆ ಆಹ್ವಾನ ಈ ಶೀರ್ಷಿಕೆ ಅಡಿಯಲ್ಲಿ ವೈಚಾರಿಕ ಪ್ರಜ್ಞೆ ಕುರಿತು ವಿಶ್ಲೇಷಿಸಿರಿ. ನೆಕ್ಸ್ಟ್, ಮೈ ಮೇಲೆ ಎಂತೆಂಥ ದೇವರುಗಳು ಬರುತ್ತಾರೆ ಅವತಾರಗಳು ಶೀರ್ಷಿಕೆಯಡಿ ಸಿದ್ಲಿಂಗಯ್ಯನವರು ಏನು ಹೇಳಿದ್ದಾರೆ? ವಿವರಿಸಿರಿ. ನೆಕ್ಸ್ಟ್, ದೇವರುಗಳ ಹೆಸರಲ್ಲಿ ಸಾಮಾನ್ಯ ಜನರನ್ನು ಪುರೋಹಿತ ಶಾಹಿಗಳು ಹೇಗೆ ಶೋಷಣೆ ಮಾಡುತ್ತಾರೆ? ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಜಾತಿ ಹೆಸರಲ್ಲಿ ಮೇಲು ಕೀಳು ಎಂಬ ಶ್ರೇಣಿ ಸೃಷ್ಟಿಯಾದ ಬಗೆಯನ್ನು ಡಾಕ್ಟರ್ BM ಪುಟ್ಟಯ್ಯನವರು ಹೇಗೆ ವಿವರಿಸಿದ್ದಾರೆ ಅಥವಾ ಹೇಗೆ ನಿರೂಪಿಸಿದ್ದಾರೆ? ಬರೆಯಿರಿ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಮನೋಕಲ್ಚರ್ ಎಂಬ ಹಸಿರು ಮಾಯೆ ಈ ಶೀರ್ಷಿಕೆ ಅಡಿಯಲ್ಲಿ ಶಿವಾನಂದ ಕಳವೆಯವರ ಅಭಿಪ್ರಾಯವೇನು? ಬರೆಯಿರಿ ಅಥವಾ ವಿವರಿಸಿರಿ ಅಂತ ಕೇಳ್ಬೋದು. ನೆಕ್ಸ್ಟ್, ಪರಿಸರ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರವೇನು? ವಿವರಿಸಿರಿ. ಸತ್ಯ ಎಸ್ ಅವರು ಈ ಪರಿಸರ ಕುರಿತು ಏನು ಹೇಳಿದ್ದಾರೆ, ಮಹಿಳೆ ಪರಿಸರದಲ್ಲಿ ಆಕೆಯ ಪಾತ್ರವೇನು ಅಂತ ಕೇಳ್ಬೋದು. ನೆಕ್ಸ್ಟ್, ಪ್ರಕೃತಿಯೇ ಮನುಷ್ಯನಿಗೆ ಲಾಕ್ಡೌನ್ ಮಾಡುತ್ತದೆ, ಇದನ್ನು ವಿಶ್ಲೇಷಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯನ ಮೋಜು ಮಸ್ತಿಗಳಿಂದ ಪ್ರಕೃತಿಗಳ ಮೇಲಾಗುವ ದುಷ್ಪರಿಣಾಮವನ್ನು ಲಾಕ್ಡೌನ್ ಶೀರ್ಷಿಕೆ ಅಡಿಯಲ್ಲಿ ಹೇಗೆ ವ್ಯಕ್ತವಾಗಿದೆ? ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ವೃಕ್ಷ ಮಾತೆ ನಾಟಕದಲ್ಲಿ ತಿಮ್ಮಕ್ಕಳ ಪಾತ್ರವನ್ನು ಬರೆಯಿರಿ ಅಥವಾ ಲೇಖಕ ಶ್ರೀಧರ್ ಬನವಾಸಿಯವರು ತಿಮ್ಮಕ್ಕಳ ಶ್ರಮದಾಯಕತ್ವವನ್ನು ಹೇಗೆ ನಿರೂಪಿಸಿದ್ದಾರೆ? ವಿವರಿಸಿರಿ ಅಥವಾ ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್, ಜನನಿ ತಾನೇ ಮೊದಲ ಗುರು ಶೀರ್ಷಿಕೆಯಡಿ ಕುಂ ವೀರಭದ್ರಪ್ಪನವರು ತಂದೆ ತಾಯಿಯ ಜವಾಬ್ದಾರಿಯನ್ನು ಹೇಗೆ ವಿಶ್ಲೇಷಿಸಿದ್ದಾರೆ? ಬರೆಯಿರಿ ಅಂತಲೂ ಕೇಳ್ಬೋದು. ಅಥವಾ ಅದೇ ಒಂದು ಪಾಠದಲ್ಲಿ ಚಾಪ್ಲಿನನ ಬಾಲ್ಯ ಕುರಿತು ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಹಸಿವು ಬಡತನದ ಬದುಕನ್ನು ಜೀತ ಶೀರ್ಷಿಕೆಯಡಿ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅಥವಾ ಹೇಗೆ ವಿಶ್ಲೇಷಿಸಿದ್ದಾರೆ? ಬರೆಯಿರಿ. ಅಥವಾ ಇನ್ನೊಂದು ಪ್ರಶ್ನೆ, ಬೆಸಗರಹಳ್ಳಿ ರಾಮಣ್ಣನವರು ಜೀತ ಕಥೆಯ ಮೂಲಕ ಬಡತನದ ಬದುಕನ್ನು ಹೇಗೆ ವಿಶ್ಲೇಷಿಸಿದ್ದಾರೆ? ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಬನ್ನಿ ಗುಬ್ಬಚ್ಚಿಗಳೇ ಸಾಲುಗಟ್ಟಿ ಈ ಪದ್ಯದ ಆಶಯವೇನು? ನೆಕ್ಸ್ಟ್, ಕಾಗೆ ಮುಟ್ಟಿದ ನೀರು ಆತ್ಮಕಥೆಯಲ್ಲಿ ಪುರುಷೋತ್ತಮ ಬಿಳಿಮಲೆಯವರ ಬಾಲ್ಯ ಜೀವನವನ್ನು ವಿವರಿಸಿರಿ ಅಥವಾ ಬರೆಯಿರಿ ಅಂತಲೂ ಕೇಳ್ಬೋದು. ಇಡೀ ಎಲ್ಲ ಪಾಠಗಳನ್ನು ಇಟ್ಟುಕೊಂಡು ನಾನಿಲ್ಲಿ 1-2 ಪ್ರಶ್ನೆಗಳನ್ನು ತೆಗೆದಿದ್ದೀನಿ 10 ಅಂಕಗಳಿಗೆ. ನಿಮಗೆ 10 ಅಂಕಗಳ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ, 30 ಅಂಕಗಳಿಗೆ ಕೇಳಲಾಗುತ್ತದೆ. ಮತ್ತು ಇದರಲ್ಲಿ 5 ಅಂಕಗಳಿಗೆ ಟಿಪ್ಪಣಿಗಳು ಬರ್ತವೆ.
ಅವು ಏನಂದರೆ ಲೇಖಕರ ಪರಿಚಯ, ಕವಿಯ ಪರಿಚಯ, ಅಥವಾ ಪಾಠದಲ್ಲಿಯ ಯಾವುದಾದ್ರೂ ಒಂದು ವಿಶೇಷವಿರುವಂತಹ ಒಂದು ಪಾತ್ರ ಚಿತ್ರಣ ಈ ಕುರಿತು ಕೇಳಲಾಗುತ್ತದೆ. 5 ಅಂಕಗಳಿಗೆ ಕೇಳಿದರೆ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಬರೆಯುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿರಿ. 10 ಅಂಕಗಳಿಗೆ ಕೇಳಿದರೆ ಹೆಚ್ಚಿನ ರೀತಿಯಲ್ಲಿ ವಿವರಿಸಿರಿ.